ಮಸ್ಟ್ ಮತ್ತು ಮಸ್ಟ್ ಹ್ಯಾವ್ ಅನ್ನು ಹೇಗೆ ಬಳಸಬೇಕು? ಮಸ್ಟ್ ಮತ್ತು ಮಸ್ಟ್ ಹ್ಯಾವ್ ಅನ್ನು ಹೇಗೆ ಬಳಸಬೇಕು? ಮಸ್ಟ್ ಮತ್ತು ಮಸ್ಟ್ ಹ್ಯಾವ್ ನಡುವಿನ ಮುಖ್ಯ ವ್ಯತ್ಯಾಸವೆಂದರೆ ಅವುಗಳು ಸೂಚಿಸುವ ಕಡ್ಡಾಯ ಅಥವಾ ಖಚಿತತೆಯ ಸಮಯ. ಕಡ್ಡಾಯ ಅಥವಾ ಖಚಿತತೆಯ ಸಮಯ. ಮಸ್ಟ್ ಪ್ರಸ್ತುತ ಅಥವಾ ಭವಿಷ್ಯದ ಕಡ್ಡಾಯವನ್ನು ಸೂಚಿಸಿದರೆ, ಮಸ್ಟ್ ಹ್ಯಾವ್ ಈಗಾಗಲೇ ಮುಗಿದು ಹೋದ ಭೂತಕಾಲದ ವಿಷಯದ ಬಗ್ಗೆ ಬಲವಾದ ಊಹೆಯನ್ನು ಸೂಚಿಸುತ್ತದೆ. ಮಸ್ಟ್ ಅಂದರೆ ಪ್ರಸ್ತುತ ಅಥವಾ ಭವಿಷ್ಯದ ಕಡ್ಡಾಯ. ಪ್ರಸ್ತುತ ಅಥವಾ ಭವಿಷ್ಯದಲ್ಲಿ ಒಂದು ಕೆಲಸವನ್ನು ಖಂಡಿತ ಮಾಡಲೇಬೇಕು, ಕಾನೂನು, ನಿಯಮ ಅಥವಾ ಅನಿವಾರ್ಯತೆಯ ಆಧಾರದ ಮೇಲೆ ಎಂದು ತಿಳಿಸಲು ಮಸ್ಟ್ ಬಳಸುತ್ತೇವೆ. ಉದಾಹರಣೆಗೆ, ನಾವು ವಾಹನ ಚಲಾಯಿಸುವಾಗ ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ವಿ ಮಸ್ಟ್ ಫಾಲೋ ಟ್ರಾಫಿಕ್ ರೂಲ್ಸ್ ವೈಲ್ ಡ್ರೈವಿಂಗ್. ನೀನು ನಾಳೆ ಬೆಳಿಗ್ಗೆ 9 ಗಂಟೆಗೆ ಆಫೀಸಿನಲ್ಲಿ ಇರಲೇಬೇಕು. ಯು ಮಸ್ಟ್ ಬಿ ಎಟ್ ದಿ ಆಫೀಸ್ ಎಟ್ 9 AM ಟುಮಾರೋ. ಮಸ್ಟ್ ಹ್ಯಾವ್ ಪ್ಲಸ್ ವರ್ಬ್ ಥರ್ಡ್ ಭೂತಕಾಲದ ಖಚಿತವಾದ ಊಹೆ. ಈಗಾಗಲೇ ಭೂತಕಾಲದಲ್ಲಿ ಮುಗಿದು ಹೋಗಿರುವ ವಿಷಯದ ಬಗ್ಗೆ ಅದು ಖಂಡಿತವಾಗಿಯೂ ಹಾಗೆ ನಡೆದಿರಲೇಬೇಕು ಎಂದು 90% ಅಥವಾ 100% ಬಲವಾದ ನಂಬಿಕೆಯೊಂದಿಗೆ ಊಹಿಸಲು. ಉದಾಹರಣೆಗೆ, ಅವಳು ಸುಸ್ತಾಗಿ ಕಾಣುತ್ತಿದ್ದಾಳೆ. ನಿನ್ನೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿರಲಿಕ್ಕಿಲ್ಲ. ಅಂದರೆ ಅವಳು ತುಂಬ ಕೆಲಸ ಮಾಡಿರಲೇಬೇಕು. ಶಿ ಲುಕ್ಸ್ ಟಯರ್ಡ್. ಶಿ ಮಸ್ಟ್ ಹ್ಯಾವ್ ವರ್ಕ್ಡ್ ಎ ಲಾಟ್ ಎಸ್ಟರ್ಡೇ. ಅವನ ಕೈಯಲ್ಲಿ ಹೊಸ ಫೋನ್ ಇದೆ. ಅವನದನ್ನು ಖಂಡಿತ ಇತ್ತೀಚೆಗಷ್ಟೇ ಖರೀದಿಸಿರಬೇಕು. ಹಿ ಹ್ಯಾಸ್ ಎ ನ್ಯೂ ಫೋನ್. ಹಿ ಮಸ್ಟ್ ಹ್ಯಾವ್ ಬಾಟ್ ಇಟ್ ರೀಸೆಂಟ್ಲಿ. ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದಲ್ಲಿ ನನ್ನ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಹೇಗೆ ಮಾತಾಡಲಿಕ್ಕೆ ಕಲಿಬೇಕಂತ ನಾನು ಹೇಳ್ತೇನೆ. ನನಗೆ ವಾಟ್ಸಪ್ ಮಾಡಿ ಅಥವಾ ಕಮೆಂಟ್ ಮಾಡಿ ತಿಳಿಸಿ. ನಿಮಗಾಗಿ ನಾನು ಒಂದು ಕೋರ್ಸ್ ರಚಿಸಿದ್ದೇನೆ. ಬರೀ $599 ಅಂದರೆ ₹599 ಅದರ ಫೀಸ್. ಅದನ್ನು ನೀವು ನನಗೆ UPI ಮೂಲಕ ಕಳಿಸಿದರೆ ನನ್ನ ನಂಬರಿಗೆ ನೀವು ಯಾವತ್ತು ಕಳಿಸ್ತೀರೋ ಆವತ್ತಿನಿಂದಲೇ ಕೋರ್ಸ್ ಸ್ಟಾರ್ಟ್ ಮಾಡ್ತೇನೆ. ಆ ಕೋರ್ಸಲ್ಲಿ ನಿಮಗೆ ಪೆನ್ ಮತ್ತು ಪುಸ್ತಕ ತಗೊಂಡು ಬರೀಲಿಕ್ಕೇನಿಲ್ಲ. ನಾನು ಏನು ಹೇಳ್ತೇನೋ ಅದನ್ನು ನೀವು 2 ಸಲ ರಿಪೀಟ್ ಮಾಡಬೇಕು. ಲಿಸನ್ ಆ್ಯಂಡ್ ಲರ್ನ್ ಅಂತ ಕೋರ್ಸಿಗೆ ನಾನು ಹೇಳಿದ್ದೇನೆ. ಸೊ ನೀವು ಅದನ್ನು ಕಂಟಿನ್ಯೂಸ್ 3 ತಿಂಗಳು ಮಾಡಿದರೆ ನಿಮಗೆ ಖಂಡಿತವಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಕಾರಣ, ನಾನು ನನ್ನ 32 ವರ್ಷಗಳ ಅನುಭವದಿಂದ ಏನೂ ಬಾರದವರಿಂದ ಹಿಡಿದು ಗೊತ್ತಿದ್ದವರು ಸಹ ಇಂಗ್ಲೀಷ್ ಹೇಗೆ ಮಾತನಾಡಲಿಕ್ಕೆ ಕಲಿತರು ಅಂತ ಅನುಭವದಿಂದ ಆ ಕೋರ್ಸ್ ರಚಿಸಿದ್ದೇನೆ. ಅದರಲ್ಲಿ ಸ್ಪೋಕನ್ ಇಂಗ್ಲೀಷ್ಗೆ ಏನೆಲ್ಲ ಬೇಕೋ ಎಲ್ಲ ಇನ್ಕ್ಲೂಡ್ ಮಾಡಿದ್ದೇನೆ. ಸೊ ನೀವು ಸೇರಿ ಒಂದು ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತವಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ.